ಈಗ ನಮ್ಮಲ್ಲಿ ಸಾಮಾನ್ಯವಾಗಿ ನಾವು ಸಾಮಾನ್ಯವಾಗಿ ಈಗ ಮಕ್ಕಳಿಗೆಲ್ಲ ನೋಡುವಾಗ ಕೆಲವೊಂದಿಷ್ಟು ಫೈಟ್ ಸೀನ್ಗಳನ್ನ ಅಥವಾ ಆ ಥರದ್ದು ನೋಡಬೇಡಿ ಅಂತಲೇ ಅವಾಯ್ಡ್ ಮಾಡ್ತೀವಿ. ಅದಕ್ಕೆ ಸರ್ಟಿಫಿಕೇಟ್ಗಳನ್ನೆಲ್ಲ ಮೂವಿಯಲ್ಲಿ ಕೊಟ್ಟಿದ್ದಾರೆ. ಸರ್ಟಿಫಿಕೇಟ್ ಮೂವಿ ನೋಡಬಾರ್ದು ಮಕ್ಕಳು, ಈ ಥರದ್ದೆಲ್ಲ ಕೊಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ನಮಗೆ ಈಗ ಈ ಥರದ ಘಟನೆಗಳು ನೋಡಿದಾಗ ಅನಿಸೋದೇನು ಅಂತ ಹೇಳಿದ್ರೆ, ಈ ಸಿನಿಮಾಗಳಲ್ಲಿ ಅಭಿನಯಿಸ್ತಾ ಹೀರೋ ಆಗಿ ನಾನು ಮಾಡಿದ್ದೆಲ್ಲ ಸರಿ, ನಾನೇ ಸೂಪರ್ ಹೀರೋ ಅನ್ನುವಂಥ ಮನಸ್ಥಿತಿ ಬರ್ತಾ ಇದೆಯಾ ಈಗಿನ ಜನ್ರೇಷನ್ ಹೀರೋಗಳಲ್ಲಿ ಅಂತ? ಅಲ್ಲ, ಮನಸ್ಥಿತಿ ಬಂದರೆ ಅದು ಸರಿ ಇಲ್ಲ. ಮನಸ್ಥಿತಿ ಬರ್ಕೋಬಾರ್ದು. ದಟ್ಸ್ ಆಲ್ ಪ್ರೊಫೆಷನಲ್ ಥಿಂಗ್ಸ್ ಅಲ್ವಾ. ಒಂದು ಟ್ಯಾಲೆಂಟ್ ಕೂಡ ಒಂದು ಪ್ರೊಫೆಷನ್ನೇ, ಆ್ಯಕ್ಟ್ ಮಾಡೋದು. ಅದು ಗ್ರ್ಯಾಂಡ್ಯೂಸ್, ಇದು ಡಿಲ್ಯೂಷನ್ ಗ್ರ್ಯಾಂಡ್ಯೂಸ್ ಅಂತ ಕರಿತೀವಿ ನಾವು. ಓಕೆ, ಅದು ಕೂಡ ಫೇಮ್ ಆಗಬೇಕು ಅಂತನೋ ಇನ್ನೇನಾಗಬೇಕಂತನೋ, ಅಥವಾ ನಮ್ಮ ಸುತ್ತಮುತ್ತ ಇರೋರು ಅವರನ್ನು ಪ್ರೇರಣೆ ಕೊಡೋದು, ನೀವು ಮಾಡಿದ್ದೆಲ್ಲ ಸರಿ, ನೀವು ಸೂಪರ್ ಹೀರೋ ಅಂತ ಒಂದು ಕ್ರಿಯೇಟ್ ಬಂದುಬಿಡುತ್ತೆ. ಇಫ್ ಈಸ್ ವೆರಿ ಬ್ಯೂಟಿಫುಲ್ ಅಥವಾ ವೆರಿ ಟ್ಯಾಲೆಂಟೆಡ್, ವೆರಿ ಹ್ಯಾಂಡ್ಸಮ್ ಅಂದಾಗ, ಐ ಆಮ್ ಏಬಲ್ ಟು ಡೂ ಸಮಥಿಂಗ್, ಐ ಆಮ್ ಸಮಥಿಂಗ್ ಎಕ್ಸ್ಟ್ರಾರ್ಡಿನರಿ ಆಯಿತಾ. ಈ ಥರ ಎಲ್ಲ ಒಂದು ಮನೋಭಾವನೆಗಳನ್ನು ಬೆಳೆಸ್ಕೊಳ್ತಾ ಅದೇನಾಗುತ್ತೆ, ಅವರ ಒಂದು ಫಾಲ್ಸ್ ಬಿಲೀಫ್ ಆನ್ ದೇರ್ ಕ್ಯಾರೆಕ್ಟರ್, ಆನ್ ದೇರ್ ಇಟ್ ಗೆಟ್ ಇನ್ ಟು ಕಾಂಟ್ರಡಿಕ್ಟರಿ ಇನ್ ರಿಯಾಲಿಟಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.